ಅಮ್ಮ ಇದು ದಿನಕ್ಕೆ ಎಷ್ಟಾಗತ್ತೆ ವ್ಯಾಪಾರ? ಯಾರನ್ನು ನೋಡಲ್ಲ, ಮಕ್ಕಳು ಯಾರು ನೋಡಲ್ಲ. ಪ್ರತಿಯೊಬ್ರು ಜೀವನ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. ಇಲ್ಲಿ ವ್ಯಾಪಾರ ಮಾಡೋರು ಅಷ್ಟು ಜನನು ಕೂಡ ಎಲ್ಲ ಬಡವ್ರೆ, ಯಾರು ಅಷ್ಟೇನು ಶ್ರೀಮಂತರಿಲ್ಲ, ಎಲ್ಲ ಹೊಟ್ಟೆ ಪಾಡಿಗೆನೆ ಇಲ್ಲಿ ವ್ಯಾಪಾರ ಮಾಡ್ತಾ ಇರೋದು. ಇಡೀ ಬ್ಯಾಂಗ್ಳೂರ್ಗೆ ಮಾರ್ಕೆಟ್ ನಲ್ಲಿ ಸಿಕ್ಕ ಚೀಪ್ ರೇಟ್ ಎಲ್ಲೂ ಸಿಗಲ್ಲ. ಬಡವ್ರ ಹತ್ರ ಕಮ್ಮಿ ಇಸ್ಕೊಳ್ಳಿ, ಶ್ರೀಮಂತರ ಹತ್ರ ಜಾಸ್ತಿ ಇಸ್ಕೊಬಿಡಿ. ಬ್ರೋ, ಇವತ್ತು KR ಮಾರ್ಕೆಟ್ಗೆ ಒಂದು ಕಲೆ ಬಂದೈತೆ, ನಿಮ್ಗೆ ಗೊತ್ತಾ? ಯಾಕೆ? ನಾನು ಬಂದಿದ್ದೀನಲ್ಲ ಅದಕ್ಕೆ. ಯಾಕೆ ನೀವು ಬಡವ್ರಣ್ಣ? ಹ್ಞೂ ಅಣ್ಣ, ನಾವು ಬಡವ್ರೆ. ಬಡವ್ರನ್ನ ಅಂತ ಕೇಳ್ತಾ ಇರಲ್ಲ, ನೀವೇ ಕೇಳ್ಬೇಕು. ಯಾಕಂದ್ರೆ ಈ ಮಾರ್ಕೆಟ್ಲಿ ಆಲ್ಮೋಸ್ಟ್ ಅಲ್ಲಿ ಇರೋದೆಲ್ಲ ಬಡವ್ರೆ. ಇನ್ನೇನಣ್ಣ, ನಿಜ ತಾನೆ? ಅದಕ್ಕೆ ನಾನು ಈ ಡೈಲಾಗ್ ಹೇಳಿದ್ದಷ್ಟೇ. ಹೂ ಮಾರ್ಕೆಟ್ ಬಂದ ತಕ್ಷಣ ನೋಡಿ ನಮ್ಗೆ ಹಾಕೋದಿಕ್ಕಿದು. ಆದ್ರೂ ಒಂದು ಡೈಲಾಗ್ ಹೇಳಿದ್ರೆ ಅವಾಗಲೇ ಕರ್ಮ ಬ್ರೋ. ನಮ್ಗೆ ಏನೇ ಬೇಕು ಅಂತಂದ್ರು ಮೇಲ್ಗಡೆ ಮಾಡಿ ಈ ಚಾನಲ್ಗೆ ಲೈಕ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಬೆಂಗಳೂರಿಗೆ ಬಂದ್ರೆ ಬೆಂಗಳೂರು ಜನಗಳು ಸಂಡೇ ಅಂತ ಬಂತು ಅಂತಂದ್ರೆ ಜನಗಳೆಲ್ಲ ತುಂಬಿರೋದೆಲ್ಲಪ್ಪ ಅಂತಂದ್ರೆ KR ಮಾರ್ಕೆಟ್ ಅಂದ್ರೆ ಸಂಡೇ ಬಜಾರ್ ನಲ್ಲಿ ತುಂಬಿರ್ತಾರೆ. ಈ ಸಂಡೇ ಬಜಾರ್ನ ತುಂಬಾನೇ ಹೆಸರುಗಳಿಂದ ಕರೀತಾರೆ. ಸಂಡೇ ಬಜಾರ್ ಅಂತ ಕರೀತಾರೆ, ಚೋರ್ ಬಜಾರ್ ಅಂತ ಕರೀತಾರೆ, ಇನ್ನು ಬೇಕಾದಷ್ಟು ಹೆಸರುಗಳಲ್ಲೆಲ್ಲ ಸಂಡೇ ಬಜಾರ್ ಅನ್ನ ಕರೀತಾರೆ. ಇವತ್ತು ಅದಕ್ಕೇನೆ ನಮ್ಮ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂತಂದ್ರೆ ಸಂಡೇ ಬಜಾರ್ಗೆನೆ, ಅಂದ್ರೆ KR ಮಾರ್ಕೆಟ್ಗೆ. KR ಮಾರ್ಕೆಟ್ ಅಲ್ಲಿ ಎಲ್ಲಾ ಐಟಮ್ಸ್ಗಳು ಕೂಡ, ಐಟಮ್ ಅಂದ್ರೆ ತಪ್ಪಾಗುತ್ತೆ ಅನ್ಸುತ್ತೆ, ಎಲ್ಲಾ ಸಾಮಾನುಗಳು ಕೂಡ, ಸಾಮಾನು ಅಂದ್ರೂ ಕೂಡ ಡಬಲ್ ಮೀನಿಂಗ್ ಆಗುತ್ತೆ ಅನ್ಸುತ್ತೆ. ಓಕೆ, KR ಮಾರ್ಕೆಟ್ ಅಲ್ಲಿ ಕೆಲವೊಂದಷ್ಟು ವಸ್ತುಗಳು ಚೀಪ್ ಅಂಡ್ ಬೆಸ್ಟ್ ನಲ್ಲಿ KR ಮಾರ್ಕೆಟ್ ನಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ KR ಮಾರ್ಕೆಟ್ಗೆ ಹೋಗ್ತಾ ಇದೀವಿ. ಬನ್ನಿ ಇವತ್ತು KR ಮಾರ್ಕೆಟ್ ಅನ್ನ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಈ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ. ಬೆಂಗಳೂರಲ್ಲೇ ಫೇಮಸ್ ಮತ್ತೆ ಅತಿ ದೊಡ್ಡ ಮಾರ್ಕೆಟ್ ಯಾವ್ದಪ್ಪ ಅಂತಂದ್ರೆ KR ಮಾರ್ಕೆಟ್. ಮಾರ್ಕೆಟ್ ಒಳಗಡೆ ಫ್ರೆಶ್ ಬಂದ ತಕ್ಷಣ ನಮಗೆ ತರಕಾರಿ ಮಾರ್ಕೆಟ್ ಸಿಗುತ್ತೆ ನೋಡ್ರಿ. ಇಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಬೇಕಾದ ತರಕಾರಿ ಐಟಮ್ಸ್ ಎಲ್ಲ. ಇಲ್ಲಿ ಕ್ಯಾರೆಟ್ ನೋಡಿ, ಶುದ್ಧ ಕೆಂಪು ಕ್ಯಾರೆಟ್. ಬೆಂಗಳೂರಿಗೆನೆ ಸಸ್ತ ಕ್ಯಾರೆಟ್ ಅಂತ ಅಣ್ಣವ್ರು ಹೇಳ್ತಾವ್ರೆ. ಇಡೀ ಬ್ಯಾಂಗ್ಳೂರ್ಗೆ ಮಾರ್ಕೆಟ್ ನಲ್ಲಿ ಸಿಕ್ಕ ಚೀಪ್ ರೇಟ್ ಎಲ್ಲೂ ಸಿಗಲ್ಲ. ನಿಮ್ಮ ಅಂಗಡಿಲಿ ಮಾತ್ರ ಸಿಗುತ್ತೆ, ನಮ್ಮಲ್ಲಂತ ಅಲ್ಲ, ಪೂರಾ ಇಡೀ ಸಿಟಿ ಮಾರ್ಕೆಟ್ ಅವರು ಕಮ್ಮಿ ಕೊಡೋದು. ಬಡವ್ರ ಪಕ್ಷ, ಶ್ರೀಮಂತರ ಪಕ್ಷ ಎಲ್ಲ ಬರ್ಬೋದು, ಎಲ್ಲ ಬಂದು ಎಲ್ಲ ತಗೋಯ್ತು. KR ಮಾರ್ಕೆಟ್ ಬಂದು ಬಡವ್ರ ಪಕ್ಷ ಅಂತಾರೆ. ಅಕ್ಕಿ ಬೇಳೆ ಗೀಳೆ ಎಲ್ಲ ಅದು ಕಮ್ಮಿ ಮಾಡಕ್ ಹೇಳಿ, ಬಡವರಿಗೆ ಜೀವನ ಅನುಕೂಲ ಆಗತ್ತೆ. ಮಾಡಿ ಈ ಚಾನಲ್ಗೆ ಲೈಕ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಕ್ಯಾರೆಟ್ ಕೊಡ್ತೀರಾ ತಿನ್ನಕ್ಕೆ? ಅಲ್ಲ, ಕೇಳ್ತಾ ಇರೋದು ಫ್ರೀಯಾಗಿ ತಿನ್ನಕ್ ಕೊಡ್ತೀರಾ? ಅಣ್ಣ ಅವ್ರು ಒಳ್ಳೆ ಮನ್ಸಿಂದ ಪ್ರೀತಿಯಿಂದ ತಿನ್ರಿ ಅಂತ ಹೇಳೋರೆ. ತಿನ್ಬಿಟ್ಟು ಈ ತರ ನಮ್ ಕ್ಯಾರೆಟ್ಗೂ ಈ ಕ್ಯಾರೆಟ್ಗೂ ಡಿಫ್ರೆನ್ಸ್ ನೋಡೋಣ ಬನ್ನಿ. ಚೆನ್ನಾಗೈತಾ? ಇದು ಸ್ವಲ್ಪ ಮೂಲಂಗಿ ತರ ಟೇಸ್ಟ್, ಸ್ಮೂತ್ ಚೆನ್ನಾಗೈತೆ. ನಾನು ಸ್ವಲ್ಪ ಗಟ್ಟಿ, ಇದು ಸ್ಮೂತ್. ಇವಾಗ ಬ್ರೋನ ಟೇಸ್ಟ್ ಮಾಡಕ್ ಹೇಳೋಣ ಬನ್ನಿ. KR ಮಾರ್ಕೆಟ್ಲಿ ಫೇಮಸ್ ಅಂತ ಇದು ಕ್ಯಾರೆಟ್. ಇವಾಗ ಟೇಸ್ಟ್ ಮಾಡ್ತಾ ಇದೀನಿ ಹೆಂಗೈತೆ ಅಂತ. ಹೇಗಿದೆ ಬ್ರೋ? ಚೆನ್ನಾಗೈತೆ. ನಮ್ ಕ್ಯಾರೆಟ್ ಈ ಕ್ಯಾರೆಟ್ ಏನು ಮತ್ತೆ ಸರ್? ನಮ್ ಕ್ಯಾರೆಟ್ ಸೇಮ್ ಇದೇ ತರ ಐತೆ, ಈ ಕ್ಯಾರೆಟ್ ಸೇಮ್ ಇದೇ ತರ ಐತೆ. ಇದೊಂದ್ ಸ್ವಲ್ಪ ಉದ್ದಕ್ಕೈತೆ, ಅದೊಂದ್ ಸ್ವಲ್ಪ ಚಿಕ್ಕದಾಗೈತೆ ಅಷ್ಟೇ. ಬಡವ್ರ ಬಾದಾಮಿ ನೋಡ್ತೀರಾ? ನೋಡಿ, ಬಡವ್ರ ಬಾದಾಮಿ ಎಲ್ಲ ಗೊತ್ತಿದೆ ನಿಮ್ಗೆ. ಕಡ್ಲೆಕಾಯಿ ಬಡವ್ರ ಬಾದಾಮಿ ಬ್ರೋ, ಬಡವ್ರ ಬಾದಾಮಿ. KR ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡಿಮೆಗೆ ಸಿಗುತ್ತೆ ನಿಮ್ಗೆ. ಬರೀ ಸಂಡೇ ಮಾತ್ರ ಅಲ್ಲ ಬೆಂಗಳೂರಲ್ಲಿ ಜನಗಳು ಬರೋದು, ಪ್ರತಿದಿನನೂ ಕೂಡ KR ಮಾರ್ಕೆಟ್ಗೆ ತುಂಬಾನೇ ಜನ ಬರ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿರುವಂತ ಜಾಗ ಇದು. ಇಲ್ಲಿ ಬಂದು ಈಗ ಸುಮಾರಾಗಿ ಲೈಟ್ ಆಗಿ ಅಪ್ಡೇಟ್ ಆಗಿದೆ ಎಲ್ಲ ಪೂರ್ತಿ. ಅವಾಗಿಂದನೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟುತ್ತವಿಂದನೂ 1940ರಿಂದನೂ ಇದೇ ತರನೇ ಜನ ಇದ್ದು, ಇದೇ ತರನೇ ಎಲ್ಲ ಬೆಳಿತಾ ಇದೆ. ಆದ್ರೆ ಅಲ್ಲೇನ್ ಮೇಲ್ ನೋಡ್ತಾ ಇದೀರಾ, ಅದು ಬಂದು ತುಂಬಾನೇ ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಯಾವ ಫಿಲ್ಮ್ ಶೂಟಿಂಗ್ ಆಗಿರ್ತೀನಿ ಗೊತ್ತಿರ್ತದೆ. ಗೊತ್ತಿಲ್ದಿರೋರಿಗೆ ಹೇಳ್ತೀವಿ ಕೇಳ್ರಿ. ಗೋಲಿ ಸೋಡಾ, ಮೆಜೆಸ್ಟಿಕ್, ಮಾಸ್ಟರ್ ಪೀಸು, ಆಮೇಲೆ ಇನ್ನ ಆಲೋಕೆ ಅವರು ಆಲಿನ್ ಒನ್, ಜೈ ಆಲೋಕೆ, ಅವೆಲ್ಲ ತುಂಬಾ ಯಾವ್ಯಾವ ಸಾಂಗ್ಗಳು ಮಾಡಿದಾರೆ, ರ್ಯಾಪ್ ಸಾಂಗ್ಗಳು, ಫಿಲಮ್ಗಳು ಎಲ್ಲ. ಆಮೇಲೆ ಪ್ರತಿಯೊಬ್ರು ಜೀವನ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. ಓಕೆ, ಇವಾಗ ಫ್ರೂಟ್ ಮಾರ್ಕೆಟ್ ಬಂದಿದ್ದೀವಿ, ಬರ್ರಿ ಕೇಳೋಣ. ಅಮ್ಮ ಎಷ್ಟಮ್ಮ? ಎಷ್ಟು? 20 ರೂಪಾಯಿ ಒಂದಕ್ಕೆ 20 ರೂಪಾಯಿ? ಹಾ ಅಮ್ಮ ಇದು ದಿನಕ್ಕೆ ಎಷ್ಟಾಗತ್ತೆ ವ್ಯಾಪಾರ? ನಿಜ ಒಟ್ನಲ್ಲಿ. ಆದ್ರೆ ಇಷ್ಟು ಯಾರನ್ನು ನೋಡಲ್ಲ, ಮಕ್ಕಳು ಯಾರು ನೋಡಲ್ಲ.
ದುಡ್ಡಿದ್ರೆ ಅಮ್ಮನ್ ಕೊಡೋ ಹೋದ್ರೆ ನಾವೇ ಬಡಪಾಯಿಗಳು ಏನ್ ಮಾಡಕ್ಕಾಗಲ್ಲ. ಅಮ್ಮನ ಹತ್ರ ಒಂದು ಹಣ್ಣು ತಗೋತಾ ಇದೀವಿ, ನಮ್ಮ ಹತ್ರ ಇರೋದೇ ಎಷ್ಟು ಅನ್ಕೊಡಿ ಬ್ರೋ. ಬೇಡ ಮನಿ ಅಂತ ಕೊಟ್ಬಿಡಿ ಅಮೌಂಟ್. ಬೇಡ ಅಮೌಂಟ್ ಕೊಟ್ಬಿಡಿ ಅಮ್ಮ ಬೇಡ ಬಿಡಿ, ಮಡಿಗಳೇ ದುಡ್ಡು ಕೊಟ್ಬಿಡು. ಅಮೌಂಟ್ ಕಾಸು ಕೊಟ್ಬಿಡಿ ಕರ್ಮ ಬ್ರೋ, ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ 30 ರೂಪಾಯಿ ದಾನ ಮಾಡ್ತಿರೋದು ಅಮ್ಮನಿಗೆ ಫ್ರೀ ಆಗಿ ಕೊಟ್ಬಿಡಿ. ಅದು 30 ರೂಪಾಯಿ ನೋಡಿ ಕರ್ನಾಪುರ ಅಮೌಂಟ್ ಇದ್ರೆ ಕೊಡೋ, ಏನ್ ಮಾಡಕ್ಕಾಗಲ್ಲ. ನಮ್ಗೆ ಊಟ ಅಯ್ಯೋ ಬ್ರೋ ಕೊಟ್ಬಿಡಿ. ಅಮ್ಮ ಬೇಡಿ, ಸರಿ ಬರ್ತೀವಿ ಅಮ್ಮ. ಬರ್ತೀವಿ ಬಿಡ್ರಿ. ಕೊಟ್ವಲ್ಲ 30 ರೂಪಾಯಿ ನೋಡಿ, ಅಮ್ಮನ ಮುಖದಲ್ಲಿ ತಲ್ಲ ಖುಷಿ, ನಮ್ಗೆ ಅದೇನೇ ಸಾಕು. ಇವಾಗ ಅಮ್ಮನ್ಗೆ 30 ರೂಪಾಯಿ ಕೊಟ್ಬಿಟ್ಟು ನಮ್ಗೆ ಊಟಕ್ಕೂ ಇಲ್ಲ ದುಡ್ಡು. 30 ರೂಪಾಯಿ ತಗೊಂಬಂದು ಬ್ರೋ ಹೇಳ್ಬೇಕು ಅಂತಂದ್ರೆ 30 ರೂಪಾಯಿ ತಗೊಂಬಂದು KR ಮಾರ್ಕೆಟ್ನ ಸುತ್ತಬೇಕು ಅನ್ಕೊಂಡಿದ್ವು ನಾವು. ಈಗ ಇರೋ 30 ರೂಪಾಯಿನ ಅಮ್ಮನ್ ಕೊಟ್ಬಿಟ್ಟವೆ. ಈಗ ಒಂದೇ ಡೈಲಾಕು ಮೇಲ್ಗಡೆ ದಾಳಿಂಬೆ ಕಟ್ ಮಾಡ್ತಾವ್ರೆ. ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ರು ಅಂದ್ರೆ ಬೇರೆ ಮೇಲ್ಗಡೆ ಬ್ಲೇಡ್ ಅಲ್ಲಿ ಇಲ್ಲಿ ಹಂಗೆ ಟೋಪಿ ತೆಗಿತಲ್ಲ, ಹಂಗೆ ಟೋಪಿ ತೆಗ್ಬಿಟ್ರು ಸುಲ್ದು ಹಾಕ್ಬಿಟ್ರು. ನನಗೆ ಗಾಬಿ ಹೋಯ್ತು 2 ಸೆಕೆಂಡ್ ಹೆಂಗ್ ಕಟ್ ಮಾಡಿದ್ರು ಅಂತಾನೆ ಗೊತ್ತಿಲ್ಲ. ಅಭ್ಯಾಸ ಇದ್ರೆ ಯಾರು ಬೇಕಾದ್ರೂ ಕಟ್ ಮಾಡ್ಬೋದು ಬ್ರೋ. ಆ ಅಣ್ಣಂಗೆ ಇದೇ ಕೆಲಸ ಅಲ್ವಾ, ಡೈಲಿ ಅಭ್ಯಾಸ. ಇದೇನಣ್ಣ ಈ ದಾಳಿಂಬೆನ ನೋಡ್ತಾ ಇದ್ರೆ ನಮ್ಗೆ ಏನಂತ ಫೀಲ್ ಆಗುತ್ತೆ ಅಂತ, ನಮ್ಮ ತೋಟದಲ್ಲಿ ಬೆಳೆದಿರೋ ದಾಳಿಂಬೆ ಥರನೇ ಫೀಲ್ ಆಗ್ತೈತೆ. ಸೂಪರ್ ಆಗಿದೆ ನೋಡ್ರಿ. ಪಾಪ ಅಣ್ಣ ಕೇಳಿದ ತಕ್ಷಣ ನಮ್ಮ ದಾಳಿಂಬೆ ಹಣ್ಣು ಕೊಟ್ಟರು. ಬಂದ್ಬಿಡಿ ಇವ್ರ ಅಂಗಡಿಗೆ, KR ಮಾರ್ಕೆಟ್ ಬಂದ್ರೆ ನೋಡ್ಕೊಳ್ಳಿ. ಎಲ್ಲಪ್ಪ ಅಂತಂದ್ರೆ ಶೂಟಿಂಗ್ ಸ್ಪಾಟ್ ಐತೆ ನೋಡ್ರಿ. ಶೂಟಿಂಗ್ ಸ್ಪಾಟ್ ಆಯ್ತಾ ನೋಡಿ, ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ಬಿಕ್ಕಳಿ ಹಿಡಿಯುತ್ತೆ. ಆಪೋಸಿಟ್ ಶೂಟಿಂಗ್ ಸ್ಪಾಟ್ ಆಪೋಸಿಟ್ ಅಲ್ಲಿ ಎದುರುಗಡೆ ಐತೆ ನೋಡ್ರಿ. ಅಣ್ಣ ನಿಮ್ಮ ಹೆಸರು ಅಣ್ಣ? ನಯಾಜ್. ಅಲ್ಲಿ ಒಬ್ಬರದು ವಿಡಿಯೋ ಮಾಡ್ತಾ ಇದ್ವು, ಅದಕ್ಕೆ ಮುಂದ್ಗಡೆ ಕರೀತಾವ್ರಿ, ಇಲ್ಲಿ ಬನ್ನಿ ಇಲ್ಲಿ ವಿಡಿಯೋ ಮಾಡಿ ಅಂತಂದ್ರು. ಅದಕ್ಕೆ ನೋಡಿ ಇಲ್ಲಿಗೆ ಬರ್ತಾ ಇದೀವಿ. ಕೆಜಿ ಆಪಲ್ ಹೇಳ್ತಾರೆ ನೋಡಿ ಇವರು ಅವ್ರ ಕೆಜಿ ಸತಿಗೆ ಕೇಳೋರು ಎಲ್ಲ ಚಳಿ ಟೈಮ್ ನಲ್ಲಿ 15-20 ರೂಪಾಯಿ ನಡೀತೈತೆ ಅಷ್ಟೇ. 15-20 ರೂಪಾಯಿ. ಇವಾಗ ಎಷ್ಟಣ್ಣ? ಅಷ್ಟೇ 15-20-22 ಗಿರಾಕಿ ಮೇಲೆ 15 ಕೂಡ ಹಾಕ್ಬಿಡ್ತಾರೆ. ಆದ್ರೆ ಮಾಮೂಲಿ ಮಾರ್ಕೆಟ್ಲು ಸೇಮ್ ಅಷ್ಟೇ ರೇಟ್ ಅಲ್ವಾ? KR ಮಾರ್ಕೆಟ್ ಇನ್ನೂ ಕಮ್ಮಿ ಅಂತ ಅಂತಾರಲ್ಲ. ಕ್ಯಾಲ್ ಮಾಡಿ ಕಮ್ಮಿನೇ, ಈಗ ಸತಿಗೆ ಕಮ್ಮಿನೇ. ಚೌಕಾಸಿ ಮಾಡ್ತಾರೆ, ಇಲ್ಲ ಕರೆಕ್ಟಾಗಿ ಒಬ್ಬರು ತಗೋತಾರ. ಯಾರೋ ಒಬ್ಬರು ಮಾಡ್ತಾರೆ, ಒಬ್ಬರು ಅದೇ 10 ರೂಪಾಯಿ ಕೂಡ 5 ರೂಪಾಯಿ ಕೂಡ ಅಂತ ತುಂಬಾ ಕಷ್ಟ ಪಡ್ತಾರೆ. ನಾವು ನಿಮ್ಗೆ ಇನ್ನೊಂದು ನೀವು ಗೊತ್ತಾ ಸಜೆಷನ್ ಮಾಡೋದು, ಬಾಡೂರ್ ಹತ್ರ ಕಮ್ಮಿ ಇಸ್ಕೊಳ್ಳಿ, ಶ್ರೀಮಂತರ ಹತ್ರ ಜಾಸ್ತಿ ಇಸ್ಕೊಬಿಡಿ. ಸರಿ ಸರಿ. ಓಕೆ ಬರ್ರಿ. ಇವಾಗ ಫ್ರೂಟ್ ಮಾರ್ಕೆಟ್ಗೂ ಹೋಗಾಯ್ತು, ಮತ್ತೆ ಇವಾಗ ಫ್ಲವರ್ ಮಾರ್ಕೆಟ್ಗೆ ಹೋಗಿದ್ವಾ? ಫ್ಲವರ್ ಮಾರ್ಕೆಟ್ ಹೋಗಿಲ್ಲ, ನಾವು ಹೋಗಿಲ್ಲ. ಇವಾಗ ಫ್ಲವರ್ ಮಾರ್ಕೆಟ್ಗೆ ಹೋಗಿ ಬರೋಣ ಬರ್ರಿ. ಬ್ರೋ ಇಲ್ಲಿ ವಾಚ್ ನೋಡೋಣ ಬರ್ರಿ. 350, 250, ಹಾಂ 250, 350, 400, 500, 600, 1000 rupees, 1200 ಎಲ್ಲ ಬೇರೆ ಬೇರೆ ಇದೆ. ವಾಚ್ ಅಂಗಡಿ ತೋರಿಸ್ಬಿಡಿ, ಈ ಕಡೆ ತೋರಿಸಿ. ಅವ್ರು ತಪ್ಪು ತಿಳ್ಕೊತಾರೆ, ಮೇಲೆ ಅಲ್ಲೇ ಕೌಟ್ ಅದು ಮಾಡ್ತಾರೆ. ಸರಿ ಬ್ರೋ. ಎಷ್ಟು? ಇದು 20 crore ಇದು. 20 crore. ಓಕೆ, ಅದಕ್ಕಿಂತ ಜಾಸ್ತಿ ಯಾವ್ದಾದ್ರು ಕಾಸ್ಟ್ಲಿ ಇದೆಯಾ? ಕಾಸ್ಟ್ಲಿ ಇದೆ. ಇಲ್ಲಿ ಏನ್ ನೋಡ್ತಾ ಇದೀರಲ್ಲ ನೀವು, ಹಾಂ ಎಲ್ಲ ಫೂಟ್ ಇದೆ, ಎಲ್ಲ ಒಂದೇ ಕಂಪ್ನಿ. ನಂದೇ ಕಂಪ್ನಿ ಇದೆ, ನನ್ನ ಕಂಪ್ನಿಯಿಂದ ಎಲ್ಲ ಬೀಡ್ ಮಾಡಿರೋದು. ನಿಮ್ಗೆ ಯಾವ್ದಾರು ಬೇಕು ಅಂದ್ರೆ ತಗೊಳ್ರಿ. ನಮ್ಗೆ ಏನಾದ್ರು ಫ್ರೀಯಾಗಿ ಸಿಗುತ್ತಾ ಬ್ರೋ? ಬೇಕಾದ್ರೆ ಫ್ರೀಯಾಗಾದ್ರೂ ತಗೊಂಡು ಹೋಗ್ತೀವಿ. ಹೇಗಂದ್ರೆ ಒಂದ್ 2-3 ದಿನ ಮನೆ ಕೆಲಸ ಮಾಡ್ಕೊಂಡಿರೋರಿ, ಕೊಡ್ತೀವಿ ಫ್ರೀಯಾಗಿ. ಓಕೆ ಓಕೆ ಬ್ರೋ. ಅಣ್ಣ ಫ್ರೀಯಾಗಿ ಅಂತ ಕೊಟ್ಟಿರಣ್ಣ. ಕಾಸು ಕೊಡ್ಬೇಕು ಅಣ್ಣ, ನಾನು ಕಾಸು ಬಂಡವಾಳ ಹಾಕ್ತಾ ಇದ್ದೀನಿ. ನೋಡ್ರ ನಿಜ. ಅವರು ತುಂಬಾ ಬಂಡವಾಳ ಹಾಕೋರ. ಯಾಕೆ ನೀವು ಬಡವ್ರಣ್ಣ? ಹ್ಞೂ ಅಣ್ಣ, ನಾವು ಬಡವ್ರೆ. ಸುಮ್ಮನೆ ಬಡವ್ರನ್ನ ಅಂತ ಕೇಳ್ತಾ ಇರಲ್ಲ, ನೀವೇ ಹೆಂಗ್ ಕೇಳ್ಬೇಕು? ಯಾಕಂದ್ರೆ ಈ ಮಾರ್ಕೆಟ್ಲಿ ಆಲ್ಮೋಸ್ಟ್ ಅಲ್ಲಿ ಇರೋದೆಲ್ಲ ಬಡವ್ರೆ. ಇನ್ನೇನಣ್ಣ ನಿಜ ತಾನೆ? ಕರೆಕ್ಟ್. ಅದಕ್ಕೆ ನಾನು ಈ ಡೈಲಾಗ್ ಹೇಳಿದ್ದಷ್ಟೇ. ಹ್ಞೂ ಆಯ್ತಾ, ಪರವಾಗಿಲ್ಲ ಅಣ್ಣ. ಇವತ್ತು ಬಂದಿದ್ದೀನಿ, ಬೋನಿ ಆಯ್ತಾ ಅಣ್ಣ. ಓ, ಇವತ್ತೇ ಮೊದಲು ಟೈಮ್ ಹಾಕಿರೋದು ಇಲ್ಲಿ? ಇವತ್ತು ಬಂದಿದ್ದೆ. ಹ್ಞೂ. ನೀವೆಲ್ಲಿ ಅವ್ರಣ್ಣ? ನಾನು ಇಲ್ಲಿ ರಾಜಾ ಮಾರ್ಕೆಟ್. ಹಾಂ, ನೀವು ಬೆಂಗಳೂರವ್ರೇನಾ? ಬೆಂಗಳೂರವರು. ಓಕೆ ಓಕೆ. ಕರಿ ದ್ರಾಕ್ಷಿ ತಿಂತೀರಾ? ಕರಿ ದ್ರಾಕ್ಷಿ ಐತೆ, ಸ್ವೀಟ್ ಇರ್ತದ ಅದು. ಬೇಡ ಬನ್ನಿ. ತಪ್ಪಾಯ್ತದೆ. ಇಲ್ಲ, ಕರಿಗಾಗ್ಬಿಟ್ರೆ ಕರಿ ದ್ರಾಕ್ಷಿ ತಿನ್ಬಿಟ್ಟು ಅಯ್ಯ ಹಸಿರು ತಿಂದ್ರೆ ಹಸ್ರಾಗ್ಬಿಡ್ತೀವ ಬ್ರೋ. ಏನಿಲ್ಲ ಬನ್ನಿ. ಕರ್ಮ ಬ್ರೋಗೆ ಒಂಚೂರು ಈಗ ಹಸಿರು ತಿನ್ಸೋಣ, ಬೆಳಗಾರ ಹೋಯ್ತಾರೆ. ಬ್ರೋ ಇವತ್ತು KR ಮಾರ್ಕೆಟ್ಗೆ ಒಂದು ಕಲೆ ಬಂದೈತೆ, ನಿಮ್ಗೆ ಗೊತ್ತಾ? ಯಾಕೆ? ನಾನು ಬಂದಿದ್ದೀನಲ್ಲ ಅದಕ್ಕೆ. ಅಯ್ಯೋ, ನನಗಂತೂ ಈ ಜೀವನನೇ ಬೇಡ ಅನ್ಸ್ಬಿಡ್ತು. ನಾನು ಯಾವ್ದಾರ ಟ್ರೈನ್ಗೆ ಹೋಗಿ ತಲೆ ಕೊಟ್ಬಿಡ್ತೀನಿ ಇವತ್ತು. ನನಗೆ ಆಗಲ್ಲ ಗುರು ಈ ಥರ ಎಲ್ಲ ಕೇಳಿ. ನಿಮ್ಗೆ ಇನ್ನೊಂದು ಗೊತ್ತಾ? ಹೇಳಿ ಬ್ರೋ. ನೀವು ಸುತ್ತಮುತ್ತ ನೋಡಿದ್ರೆ ಎಲ್ಲಕ್ಕೆ ಬೆಳಗ್ಗೆ ಅನಿಸ್ತದೆ. ಎಲ್ಲರೂ ಒಂದು ತಾವು ಎಲ್ಲಾರನು ಗಮನ ಸೆಳೀಕೆ ಒಬ್ರು ಕಾರಣವ್ರೆ. ಗೊತ್ತಾ? ಯಾರು ಗೊತ್ತಾ ನಿಮ್ಗೆ? ಗೊತ್ತು ಬ್ರೋ. ಯಾರು ಹೇಳ್ರಿ? ನಾನೇ. ನೀವಲ್ಲ, ಇಲ್ಲಿ ಇದಾರೆ ನೋಡಿ ನಮ್ಮ ಬಾಸ್ ತೋರಿಸ್ರಿ. ಕರೆಕ್ಟ್. ಝೂಮ್ ಮಾಡ್ರಿ ನಮ್ಮ ಬಾಸ್ ಮಗ ಝೂಮ್ ಮಾಡ್ಬೇಕು. KR ಮಾರ್ಕೆಟ್ಗೆ ಇವ್ರಿಬ್ರು ಬಂದು ಹಾಳಾಯ್ತು. ಕಳ್ಳನ್ ಮಗನೇ. ನಾನಲ್ಲ, ನಾನು ಬೆಳಗ್ಗೆ ಚೆನ್ನಾಗಿದ್ದೀನಿ. ಫುಲ್ ಝೂಮ್ ಬನ್ನಿ, ಮುಖಕ್ಕೆ ಇನ್ನ ಪೂರ್ತಿ ನೋಡಿ. ಮಗ ಅಂತ ಫುಲ್ ನಾಚ್ಕೋತಾ ಇದೆ. ಯಾವ್ದು ಈ ತರ ಆಯ್ತಾ? ನೀವು ಹೊಸ್ತಾಗಿ 4 ರೂಪಾಯಿ ಕೇಳಿದ್ ಈರುಳ್ಳಿ ಹೂವು ಅಂತ. ಈರುಳ್ಳಿ ಹೂವ ಏನ್ ಗೊತ್ತಾ ಬ್ರೋ? ಗೆಡ್ಡೆ ಗೆಣಸು. ಇವತ್ತು ಆಲ್ಮೋಸ್ಟ್ ಅಲ್ಲೆಲ್ಲ ಬರೀ ತರಕಾರಿ ಮಾರ್ಕೆಟ್ ಅನ್ಸುತ್ತೆ ಜಾಸ್ತಿ. ಇಲ್ಲಿ ಇಲ್ಲ, ನಾವು ತರಕಾರಿ ಮಾರ್ಕೆಟ್ ಹತ್ರನೇ ತಿರುಗ್ತಾವೆ ಅನ್ಸುತ್ತೆ, ಬೇರೆ ಮಾರ್ಕೆಟ್ ಹತ್ರ ಹೋಗ್ತಾನೆ ಇಲ್ಲ. ಇದೊಂದೇ ತಿರುಗಿ ಬೇಜಾರಾಗ ನಮ್ಗೆ. ಬನ್ನಿ ಹೋಯ್ತು ಬನ್ನಿ. ನೋಡ್ರಿ ನೋಡಿ, ಈ ಕಡೆನೂ ತರಕಾರಿ ಮಾರ್ಕೆಟು. ಇವಾಗ ತರಕಾರಿ ಮಾರ್ಕೆಟ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ನೋಡ್ರಿ.
ಬರ್ರಿ ಬರ್ರಿ ಬರ್ರಿ, ಒಳಗಡೆ ಯಾವ್ಯಾವ ಥರ ತರಕಾರಿಗಳು ಸಿಗುತ್ತೆ ಅಂತ ನೋಡ್ಕೊಬರೋಣ. ಬ್ರೋ ಬೂತ್ ಗುಂಬಳಕಾಯಿ ಬೇಕಾ? ಬೇಡ, ಫ್ಲವರ್ ಬೇಕು. ಇದು ಬೇಡವಾ? ಕರ್ಮ ಬ್ರೋಗ್ ಹಾಕ್ಸನ, ಇದು ಯಾವುದು? ಕರ್ಮ ಬ್ರೋಗ್ ಇದನ್ನ ಹಾಕ್ಸ್ಬೋದು. 10 ಕೋಟಿ ಆಗ್ಲಿ ಇದು ಹಾಕ್ಸನ. ಇವಾಗ ಈಗ ಆಗ್ತಿ ಚಾಲೆಂಜ್ ಇವಾಗ್ಲೇ ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ನನಗೆ ಹಾಕ್ಸ್ಬಿಡ್ತೀರಾ? ಇಲ್ಲ ಮ್ಯಾಕ್ಸಿಮಮ್ ಇಲ್ಲ ಅಂದ್ರೆ 1 ವರ್ಷ ಇದೆ. ಹೂ ಮಾರ್ಕೆಟ್ ಬಂದ ತಕ್ಷಣ ನೋಡಿ ನಮ್ಗೆ ಹಾಕೋದಿಕ್ಕಿದು. ಇದೆ ನೋಡಿ, ಟಚ್ ಮಾಡಬೇಡಿ. ಎಷ್ಟಣ್ಣ ಇದು? 14,000. 14,000? ನೋಡ್ರಿ ಇವಾಗ ಹೂ ಮಾರ್ಕೆಟ್ಗೆ ಬಂದಿದ್ದೀವಿ. ಇವಾಗ ಬರ್ರಿ ನೋಡೋಣ ಯಾವ್ಯಾವ ಥರ ಹೂಗಳು ಐತೆ ಅಂತ. ಆಲ್ಮೋಸ್ಟ್ ಎಲ್ಲ ಥರ ಹೂಗಳು ಐತೆ ನೋಡ್ರಿ. ಗರ್ಲ್ಸ್ಗೆ ಜಡೆನೂ ಇದೆ ಇಲ್ಲಿ. ಹಾಂ, ಗರ್ಲ್ಸ್ಗೆ ಜಡೆನೂ ಇದೆ. ಫೇಕ್ ಜಡೆ ಮುಡಿ ಕೊಟ್ಟಿರ್ತಾರಲ್ಲ ಬ್ರೋ, ಅವ್ರಿಗೆ ನೋಡಿ ಎಲ್ಲ ಇವಾಗ ಕಟ್ತಾವ್ರೆ. ನೋಡಿ ಡಿಸೈನ್ ಹೂವುಗಳು. ಕಾಂಗ್ರೆಸ್ ಹತ್ತಿ ಇದು. ಇದು ಚೆನ್ನಾಗೈತೆ. ಚೆನ್ನಾಗೈತೆ, ಎಲ್ಲ ಡಿಫ್ರೆಂಟು ಎಲ್ಲ ಥರ ಹೂಗಳು ಸಿಗುತ್ತೆ. ಬ್ರೋ ಅಂತ ಮಾಡಿ ಕೆಲಸ ಇಲ್ಲ, ಎಲ್ಲ ತಿರುಗ್ತಾವ್ರೆ. ಅದ್ರಲ್ಲೂ ನಮ್ಮ ಪ್ರದೀಪ್ ಅವರು ಸೇರ್ಕೊಂಡು ಮಾಡ್ತಾವ್ರೆ ಅದೇ ತರ. 100 ರೂಪಾಯಿಗೆ 5 ತೆಂಗಿನಕಾಯಿ ನೋಡ್ರಿ. ಬ್ರೋ ಆಗಿಂದ ನಿಮ್ನ ಒಂದು ಹುಡುಗಿ ನೋಡ್ತಾವ್ರೆ ಬ್ರೋ. ಯಾರು? ನಾನೇ ತೋರಿಸ್ತೀನಿ ಬಾ ನಿಮ್ಮನೆ. ಎಷ್ಟು ಅಮ್ಮ ಎಲ್ಲನಾ? ಇದಕ್ಕೆ 50 ರೂಪಾಯಾ? ಎಷ್ಟಿರುತ್ತಮ್ಮ ಇದರಲ್ಲಿ? 30 ಇರುತ್ತೆ ನೋಡ್ರಿ. ನಮ್ಮ ಊರ್ಲಿ ಇದೊಂದು ನಿಂಬೆಹಣ್ಣಿಗೆ 5 ರಿಂದ 10 ರೂಪಾಯಿ ಇಸ್ಕೋತಾರೆ. KR ಮಾರ್ಕೆಟ್ಲಿ ನೋಡ್ರಿ, ಇದು 1 ರೂಪಾಯಿನೂ ಬೀಳುತ್ತೆ ಅಷ್ಟೇ. ಏನ್ ಗೊತ್ತಾ ಇದು? ಗೊತ್ತು ಬ್ರೋ, ತಲೆ ಬಚ್ಕೊಳ್ಳೋದು. ತಕ್ಕಬೇಕು ಇವಾಗ. ಮಳೆಗುಡಿ ಅದಾಗೆ, ಮಳೆಗುಡಿ ಬ್ರೋ ಅದಾಗೆ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಹಿಂಗೇನೆ ಇಲ್ಲಿ ನೋಡ್ರಿ, ಇಲ್ಲಿ ಬೇವಿನ ಸೊಪ್ಪು ಎಲ್ಲ ಸಿಗುತ್ತೆ. ಇಲ್ಲಿ 20 ರೂಪಾಯಿ ಅಂತ ನೋಡ್ರಿ. ಬೇವಿನ ಸೊಪ್ಪು ಕೂಡ ಸಿಗುತ್ತೆ ಇಲ್ಲಿ 20 ರೂಪಾಯಿ. ಬೇವಿನ ಸೊಪ್ಪು ಏನಿಲ್ಲ, ಇದು ಎತ್ಕೊಳ್ರಿ ಹಿಂಗೆ ಹಿಡ್ಕೊಂಡು. ಎಕ್ಕದ ಹೂನು ಐತೆ ನೋಡ್ರಿ, ಎಕ್ಕದ ಹೂನು ಸಿಗುತ್ತೆ ಬ್ರೋ. ಇದೇನ್ ಗೊತ್ತಾ? ಬಿಲ್ಪತ್ರೆ. ಹಂಗೇನೆ ನೋಡ್ರಿ, ಗರ್ಕೆ ಸೊಪ್ಪು. ಎಷ್ಟು ಅಮ್ಮ? 60 ರೂಪಾಯಿ. ಇನ್ನ ಈ ಗರ್ಕೆ ಹುಳಿಗೆ 60 ರೂಪಾಯಿ. 100 ರೂಪಾಯಿ ಏನ್ ಸಾಕ್ತಾ ಇದ್ಯಾ? 100 ರೂಪಾಯಿ ಕಟ್ಟ ಗರಿಕೆ ರುಚಿತಿದೆ ಇವಾಗ. ನಮ್ ಹೊಳೆ ಇದೆ ಅಲ್ಲಿ ಹೋಯ್ತು, ಕಾಡು ಕೂಡ ಅಳಿತಾ ಇರಿ. ಕಾಡು ಬೈಲ ನಮ್ಮ ಮೂರ್ಲಿ ನಾವಿನ ಕಾಡಲ್ಲಿ ಕದ ಇದ್ದ ದನ ಮೇಕೆ ಎಲ್ಲ ಬಿಟ್ಬಿಡೋರು ಎಲ್ಲಿ ಗರಿಕೆ ನೀವು. ಬಿಡಿ, ನೆಕ್ಸ್ಟ್ ಟೈಮ್ ಬರಾಕ ತಗೊಂಡ್ಬಿಡು. ಒಂದ್ ಮೂಟೆ ತಗೊಂಡ್ಬಿಡ್ತೀನಿ ಅಷ್ಟೇ. ನಾವೇ ತಗೊಂಡ್ ಕೊಡ್ತೀನಿ. ತಗೊಂಡು ಮಾರು ಕೊಡ್ತೇನೆ. ಸರಿ, ನಾವೇ ತಗೊಂಡ್. ಹೋಗಪ್ಪ. ಇಲ್ಲ ನಾವೇ ತಗೊಂಡ್ ಕೊಡ್ತೀವಿ. ನಮ್ಗೆ ಎಷ್ಟು ಕೊಡ್ತೀರಾ? ತಗೊಂಡ್ಬಂದು ಕೊಟ್ಬಿಟ್ಟು ಕೇಳಿದ್ರೆ ಅವಾಗ ಜವಾಬ್ ಹೇಳ್ತೀವಿ ನಾವು. ಓಕೆ ಅಮ್ಮ, ಸರಿ ಅಮ್ಮ. ನೆಕ್ಸ್ಟ್ ಟೈಮ್ ಬರಾಕ ತಗೊಬರ್ತೀವಿ. ಕೊಡಿ, ಸರಿ ಆಯ್ತು. ಗರಿಕೆ ಸೊಪ್ಪನ್ನ ನೆಕ್ಸ್ಟ್ ಟೈಮ್ ಬರುವಾಗ ನಾವು ಮೂಟೆಲ್ ತುಂಬ್ಕೊಬಂದು ಇವ್ರಿಗೆ ಮಾರೋ. ನೆಕ್ಸ್ಟ್ ಟೈಮ್ ಬಂದ್ರೆ ಇಲ್ಲಿ ಗರಿಕೆ ಸೊಪ್ಪನ್ನು ಕೂಡ ತಗೊಬಂದು ದುಡ್ಡು ಮಾಡ್ಕೋಬಹುದು. ಇವಾಗಲೇ ಮಾತಾಡ್ಕೊಬಿಟ್ಟವಿ. ಮತ್ತೆ ಹಂಗೇನೆ KR ಮಾರ್ಕೆಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ವ್ಯಾಪಾರ ಮಾಡೋರು ಅಷ್ಟು ಜನನು ಕೂಡ ಎಲ್ಲ ಬಡವ್ರೆ, ಯಾರು ಅಷ್ಟೇನು ಶ್ರೀಮಂತರಿಲ್ಲ. ಎಲ್ಲ ಹೊಟ್ಟೆ ಪಾಡಿಗೆನೆ ಇಲ್ಲಿ ವ್ಯಾಪಾರ ಮಾಡ್ತಾ ಇರೋದು. ಕೇಳಿದಷ್ಟು ಅಮೌಂಟ್ ಕೊಟ್ಬಿಟ್ಟು ತಗೊಳ್ಳಿ ಅಂತ ಹೇಳ್ತೀನಿ KR ಮಾರ್ಕೆಟಲ್ಲಿ. ಇನ್ನೇನಿಲ್ಲ. ಸೊ ಮುಂದ್ಗಡೆ ಹೋಗಿ ನೋಡ್ಕೊಬರೋಣ ಬರ್ರಿ. ಎಷ್ಟು ಅಣ್ಣ? ಒಂದೆಲೆ 4 ರೂಪಾಯಿ. ಒಂದೆಲೆಗೆ 4 ರೂಪಾಯಿನಾ? ಕಟ್ ಸಮೇತ ಮಾಡೋದು ಇಲ್ಲ ಒಂದೊಂದು ಮಾರೋದು? 25 ಕಟ್ ಮಾಡ್ತೀವಿ. 25 ಎಲೆಗೆ ಬಂದ್ಬಿಟ್ಟು 100 ರೂಪಾಯಿ. 25 ಎಲೆಗೆ 100 ರೂಪಾಯಿ. 100 ರೂಪಾಯಿ. 5 ಎಲೆಗೆ 20 ರೂಪಾಯಿ. ಎಷ್ಟು ಅಣ್ಣ ತೆಂಗಿನಕಾಯಿ? ಒಂದೊಂದಕ್ಕೆ ಒಂದೊಂದು ರೇಟಾ? 100 ರೂಪಾಯಿ 3. ಇದು 100 ರೂಪಾಯಿಗೆ 3. ಅದು 50 ರೂಪಾಯಿ. 50 ರೂಪಾಯಿ. 50 ರೂಪಾಯಿಗೆ ಒಂದಾ? ನೋಡಿರಿ, 100 ರೂಪಾಯಿಗೆ 3 ಅಂತೆ. ಮತ್ತೆ ನೋಡ್ರಿ ಅದು 50 ರೂಪಾಯಿಗೆ 1. ಓಕೆ, ಇವಾಗ KR ಮಾರ್ಕೆಟಲ್ಲಿ ಅಲ್ಲಿ ಮಾರ್ಕೆಟ್ನೆಲ್ಲ ಫುಲ್ ನೋಡೈತಿ. ಇವಾಗ ಚಿಕ್ಕಪೇಟೆ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವ್ಯಾವ ಥರ ಐತೆ ಮಾರ್ಕೆಟ್ ಅಂತ ನೋಡೋದಕ್ಕೆ. ನೋಡ್ರಿ, ಸ್ಟಾರ್ಟಿಂಗೇನೆ ಸೇಮ್ ತರಕಾರಿ ಎಲ್ಲ ಐತೆ. ಸೇಮ್ ಮಾಮೂಲಿ. ಅಯ್ಯೋ ಬ್ರೋ, ನಾನು ಇವಾಗ ಒಂದು ತಪ್ಪು ಅಂದ್ಬಿಟ್ಟೆ. ನಾನು ಹಣ್ಣನ್ನು ತೋರಿಸ್ಬಿಟ್ಟು ತರಕಾರಿ ಅಂದ್ಬಿಟ್ಟೆ. ಇದು ಸೂಪರ್. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬರೀ ಫ್ರೂಟ್ಸ್ ಅನ್ಸುತ್ತೆ ಬ್ರೋ. ಗೊತ್ತಾಯ್ತು. ಹಾಂ, ಯಾರು ಕೊಡೋಲ್ಲ. ಇಲ್ಲ ನಾವು ಫ್ರೂಟ್ಸ್ ಇರೋ ಜಾಗಕ್ಕೆ ನಾವೇ ಹೋಯ್ತಿದ್ದವ. ಇಲ್ಲ ಈ ಮಾರ್ಕೆಟಲ್ಲಿ ಇರೋದೆಲ್ಲ ಬರೀ ಫ್ರೂಟ್ಸ್ ಏನೋ ಅದು ಗೊತ್ತಾಯ್ತಲ್ಲ. ತಿರುಗಿ ನಮ್ಗಂತಲೂ ಫುಲ್ ಸುಸ್ತೇ ಆಗೋಯ್ತು. ಬರೀ ಎಲ್ಲಿ ನೋಡೋದು ಹಣ್ಣು ತಿನ್ನಕ್ಕಾದ್ರೂ ಐತೇನ. ಏನಕ್ಕಪ್ಪ ಅಂತಂದರೆ ಬೇಕಲ್ಲ. ಆದರೂ ಒಂದು ಡೈಲಾಗ್ ಹೇಳಿದ್ರೆ ಅವಾಗಲೇ ಕರ್ಮ ಬ್ರೋ. ನಮ್ಗೆ ಏನೇ ಬೇಕು ಅಂತಂದ್ರು ಮೇಲ್ಗಡೆ ಇದಾನೆ, ಸಿಗುತ್ತೆ. ಹೆಂಗಾದ್ರೂ ಮಾಡಿ ಸಿಗುತ್ತೆ. ಇವಾಗ ನಾವು ಒಂದು ಚಾಲೆಂಜು ಕೂಡ ಮಾಡ್ಬೋದು, ಆದರೆ ಟೈಮ್ ಸಾಕಾಗ್ತಾ ಇಲ್ಲ ನಮಗೆ. ಇನ್ನು ಬೇಕಣ್ಣ, ಇನ್ನೇನೋ ಬೇಕು. ಹೋಗೋಣ ಬನ್ನಿ. ನನಗೆ ಇವಾಗ ಈ ಥರದೊಂದು ಬೈಕ್ ಬೇಕು ಬ್ರೋ. ನಿಜ ಹೇಳಬೇಕು ಅಂದರೆ ತಿರ್ಗಾಡಕ್ಕೆ ಆಗ್ತಾ ಇಲ್ಲ. ಆ ಥರ ಬೈಕ್ ಬೇಕು ಅಂದರೆ ಸೀಟ್ ಮಡಗಿರ್ಬೇಕು. ಅಯ್ಯೋ, ಸೂಟ್ ಕೇಸ್ ತಗೋತೀರಾ?
ಅಂಡಮಾನ್ಗೆ ಹೋಗೋಣ ಎತ್ಕೊಂಡಿವೆ ಇದು ನಿಮ್ದು. ಹಾ ಇದು ನೀವೊಂದು ತಗೊಳ್ಳಿ, ನಾನೊಂದು ತಗೋತೀನಿ. ಹಾ ಕರ್ಮಬ್ರಾಗಿ ಈ ಥರ ಯಾವ್ದೋ ಒಂದು ಚಿಕ್ಕ ಕೊಡ್ಸೋಣ ಕರ್ಮಬ್ರಾಗಿ. ಯಾವ್ದು ಬ್ರೋ? ಇವಾಗ ಪೂರ್ತಿ ಈಗ ಲಗೇಜ್ ನಲ್ಲಿ ನೋಡೋದು ಹಾಕಿ ಆರಾಮಾಗಿ ಎಳ್ಕೊಂಡಾರು ಹೋಗ್ಬೋದು. ತಗೊಂಡಿದ್ರೆ ಚಾಲೆಂಜು ಪಕ್ಕ. ಏನ್ ಚಾಲೆಂಜ್? ನೀವ್ ಅರ್ಧ ನಾನು ಅರ್ಧ ಏನ್ ಅಮೌಂಟ್ ಹಾಕಿ ಎತ್ಕೋಗೋಣ. ಇವಾಗ ಪೂರ್ತಿ ನೀವ್ ಎತ್ಕೋಬೇಕಿದ್ ನಾ ದೊಡ್ಡ ಗಂಟು ತಿಳ್ಕೊಂಡು ಇದನ್ನ ಇವಾಗ ಇನ್ನೊಂದಿನ ಹೇಳ ನಾನು, ಇದನ್ನ ಇವಾಗ ನೀವು ತಗೋಬೇಕು ಅಂತಂದ್ರೆ ಇಲ್ಲಿ ಇರೋದ್ನೆಲ್ಲ ಮಾರ್ಬೇಕು. ಯಾಕಂದ್ರೆ ನಮ್ದು 1 ರೂಪಾಯಿನೂ ಇಲ್ಲ. ಬನ್ನಿ 1,000 ರೂಪಾಯಿ ಕಲೆಕ್ಟ್ ಮಾಡ್ಕೊಬ್ರು. ಇಲ್ಲ ಇವ್ರನ್ನೇ ಮಾರ್ಬಿಡೋಣ. ಕಲೆಕ್ಟ್ ಮಾಡ ಅಂಗಡಿಯವ್ರು ಇವ್ರನ್ನೇ ಮಾರ್ಬಿಟ್ಟು ನಾವು ಸುಟ್ಟು ಚಾಲೆಂಜ್ ಮಾಡ್ಬಿಟ್ಟು ಈಗ ನಿಮ್ನೆ ಕೊಟ್ಬಿಡೋಣ. ಕಲೆಕ್ಟ್ ಆದ್ದು ನೋಡೋಣ. ಅದಕ್ಕೆ ರೇಟ್ ಎಷ್ಟು ಗೊತ್ತಾ? ಒಂದು 5,000 ಇರ್ತದೆ. 5,000 ರೂಪಾಯಿ. ಬನ್ನಿ ಹೋಗೋ ಬೇಡ. ಕರ್ಮಬ್ರ ಕಿಡ್ನಿ ಮಾರ್ಬೇಕಾಯ್ತದೆ. ನಾವೊಂದು ಜನರೇ ಹೇಳಿ ಜನರೇ ಗಾಡಿ ಬೇಡ ಆಯ್ತಾ. ಫುಲ್ಲು ತಲೆ ಕೆಟ್ಟೋಗ್ಬಿಟ್ಟದ ಇವ್ರಿಗೆ. ಊಟ ನೀರು ಇಲ್ದೆ ಇವಾಗ ಏನಾರು ಹೋಗಿ ಕರ್ಕೊಂಡು ಕೊಡಿಸ್ಬೇಕು. ಯಾರ ಹತ್ರ ಇವಾಗ ಫೋನ್ ಪೇ ಮಾಡಿಸ್ಬಿಟ್ಟು ಮೊದ್ಲು ಊಟ ಮಾಡಿಸ್ಬಿಡ್ತೀನಿ. ಲೈವ್ ಇವ್ರು ಲೈವ್ ಅಲ್ಲಿ ಇವಾಗ ಏನ್ ಮಾಡ್ತಿದ್ರು ಗೊತ್ತಾ? ನೀವು ಅಬ್ಸರ್ವ್ ಮಾಡಿಲ್ಲ, ತೋರಿಸ್ತೀನಿ ಆಮೇಲೆ ವಿಡಿಯೋನ. ಓಕೆ ಹ್ಞೂ ಬ್ರೋ. ವಿಡಿಯೋ ಇವಾಗ ಬ್ರೋ ನನಗೆ ತಲೆ ಕೆಟ್ಟೋಯ್ತು ಇವಾಗ. ಏನು ಗೊತ್ತಾ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಸ್ಬಿಡ್ತೀನಿ. ಎಂಡ್ ಮಾಡ್ಬಿಟ್ಟು ಓಕೆ ನೋಡ್ದಲ್ಲ ಇದಿಷ್ಟನೇ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೂ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಸಿಗೋಣ. ಬಾಯ್, ಟೇಕ್ ಕೇರ್, ಬಾಯ್ ಬಾಯ್. ನಮ್ಮನ್ನ ಅಂತಾರೆ ಕೂಲಿ, ನಾವಿಲ್ದೆ ದುನಿಯಾನೆ ಖಾಲಿ.